ಅವರಿಗೆ ಅನ್ವರ್ ಮಾನ್ಪಾಡಿ ಅವರು 150 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ಸಿಎಂ ಅವರು ನಿನ್ನೆ ಗಂಭೀರವಾದ ಆರೋಪ ಮಾಡ್ತಾ ಇರೋದು. ಒಬ್ರು ಜವಾಬ್ದಾರಿಯುತವಾದಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನು ದಾಖಲೆ ಇರಬೇಕು, ಏನಾದ್ರೂ ಇರ್ಬೇಕು. ಈಗ ನೋಡಿ, ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು BJP ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಯಾರು ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ಇವತ್ತು ಮಾನಪಾಡಿ ಅವರು ಹೇಳಿದ ಇದಕ್ಕೆ ಅವ್ರದ್ದು ಹೇಳಿಕೆ ಏನು, ಅದನ್ನು ಬಹಿರಂಗಪಡಿಸಲಲ್ರಿ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು, ಅನ್ಸೋದು ಅಂದ್ರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು, ಸದನದಲ್ಲೇ ನಮ್ಮನ್ನು ಕಟ್ಟಿ ಹಾಕಿಬಿಟ್ರಾಯ್ತು, ನಮ್ಮ ಮ್ಯಾಗ ಕೇಸ್ ಹಾಕಿಬಿಟ್ರಾಯ್ತು, ಇಷ್ಟಕ್ಕೇ ನಾವೆಲ್ಲ ಶಾಂತ ಆಗ್ತಿಲ್ಲ. ನಾವು ಗಟ್ಟಿಯಾಗಿದ್ದೀವಿ, ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಅಂತ ಹೇಳಿದ್ವಿ. ಮೊನ್ನೆನೂ ಹೇಳಿದ್ದೀವಿ, ನೀವು ತನಿಖೆ ಮಾಡಿ. CBI ಬಗ್ಗೆ ಈಗ ಯಾಕೆ ನಿಮ್ಗೆ ವಿಶ್ವಾಸ ಬಂದದ? ಇದೇ CBI ED ಏನು ಎತ್ತಿದ್ರಿ, BJP ಕೈ ಚೀಲ ಎತ್ತಿದ್ರಿ, BJP ಏಜೆಂಟ್ ಎತ್ತಿದ್ರಿ. ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸಾರ್ಹತೆ CBI ಬತ್ತು? ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು, ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ. ಈಗ CBI ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ, ನೀವೇ ಕ್ಯಾಬಿನೆಟ್ನಾಗ ಇಡ್ರಿ, ತನಿಖೆಗೆ ಆದೇಶ ಕೊಡೋಕೆ ನಿಮಗೆ CBIದವ್ರಿಗೆ ರೆಕಮೆಂಡ್ ಮಾಡಿದ್ರೆ CBIದವ್ರು ಬಂದು ತನಿಖೆ ಮಾಡ್ತಾರೆ. ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ. ನೀವೆಲ್ಲ ಏನು ಮಾಡ್ಲಕತ್ತೀರಿ, ನಾಟಕ ಮಾಡ್ಲಕತ್ತೀರಿ, ಜನರಿಗೆ ಕಣ್ಣಾಗ ಮಣ್ಣು ಹಾಕೋ ಕೆಲಸ ಮಾಡ್ಲಕತ್ತೀರಿ ಅಷ್ಟೇ. ನೀನೇ ನೋಡ್ರ ಇದ್ರದ್ದು FIR ಮಾಡ್ಯಾರ, ಯಾವುದು ಕರೋನಾದು. ಆ ಕರೋನಾದ FIRನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ, ಕಲ್ಲಪ್ಪ ಮಲ್ಲಪ್ಪ ಯಾವದಾನ, ಅಧಿಕಾರಿ ಯಾವದಾನ, ಯಾವುದೂ ಇಲ್ಲ. ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಅಧಿಕಾರಿಗಳಂತ ಅಂದ್ರೆ ನೀವು ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ, ಯಾರು ನೇರವಾಗಿ ಹೊಣೆ ಅದಾರ? ಅವಾಗ ಏನು ಹೇಳ್ತಿದ್ರಿ, ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ, ಹೌದಾ ಇಟ್ಟು ಹಣ ಹಗರನೇ ಆಗಿದೆ, ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಇದೇ HK ಪಾಟೀಲ್ರು, ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು. ಈ ಸಣ್ಣ ಹುಡುಗರು ಮಾತು ಕೇಳ್ತಾರೋ, ಪ್ರಿಯಾಂಕಾ ಖರೇಂದು, ಯಾರು ಅವ್ರು ಇನ್ನೊಬ್ಬ ನಮ್ಮ ಬೈರೇಗೌಡ, ಕೃಷ್ಣ ಬೈರೇಗೌಡ, ಎಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ. ಇವಾಗ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್. ಏನಂತಂದ್ರೆ ಅವ್ರು ರಿಯಾಕ್ಟ್ ಮಾಡಿದ್ರು, ಹಂಗಾಗಿ ನಾವು ರಿಯಾಕ್ಟ್ ಮಾಡಿದ್ರು ಅನ್ನೋ ರೀತಿ. ಅಂದ್ರೆ ಏನ್ರಿ, ಬೇಕಾದ್ ಮಾಡ್ತೀರಿ ರಿಯಾಕ್ಟ್? ಹೇಳಿಕೆ ಇದೆ ನಮ್ಮ ಹತ್ರ, ಬಿಡುಗಡೆ ಮಾಡ್ರಿ. ವಿಡಿಯೋ ಹೇಳಿಕೆ ನಿಮ್ಮದು ಫೇಕ್ ಐತೋ ಅಸಲಿ ಐತೋ ನಮ್ಗೆ ಹೆಂಗೆ ಕೊಡ್ತೀವಿ ನೋಡ್ರಿ. ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದಮೇಲೆ, ನಾವು ಮಾಧ್ಯಮದವರು ಅವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದನ್ನು ಅವರು ಅದು ಫೇಕ್ ಅಂತ ಹೇಳಿದ್ರಿಲ್ರಿ. ಅವಾಗ ಎಲ್ಲ ಸುಳ್ಳು ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಜೈಕಾರ ಹಾಕ್ಯಾರ್ತ ಏನೇನೋ. ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು. ಒಂದು ವಾರನಾಗನೇ FSL ರಿಪೋರ್ಟ್ ಬರ್ತು, ಅವ ಅಂದಿದ್ದದು ನಿಜ. ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಹೇಳ್ತಾರ ಅವರು. ನಾವು ರಾಜಕಾರಣಿಗಳು BJP ಆಪಾದನೆ ಮಾಡೋದೆಲ್ಲ ಸುಳ್ಳ, ಸರಿ ನಾವು ಒಪ್ತೀವಿ. ಆದ್ರೆ ಮಾಧ್ಯಮಗಳು, ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದು ಹೇಳಿದ್ರು ಸಹಿತ FSL ಕಳ್ಸಿದ್ರೆ ಏನಾಯಿತು? ಹಂಗೆ ಈ ವಿಡಿಯೋ ಏನು ಸಿದ್ದರಾಮಯ್ಯ ಅವ್ರ ಬಳಿ ಐತಲ್ಲ, ಡುಪ್ಲಿಕೇಟ್ ಯಾಕೆ ಇರಬಾರ್ದು? ಈ ಡುಪ್ಲಿಕೇಟ್ ಕಂಪನಿ ಎರಡು ಪಾರ್ಟಿಯಾಗ ಅದ ರೀ, ಅವರೆಲ್ಲ ಡುಪ್ಲಿಕೇಟ್ ಮಾಡ್ತಾರೆ. ಅಟ್ಟು ಕೆಳಮಟ್ಟ ಹತಾಶ ಆಗ್ಯಾರ ಅವ್ರು. ಯಾವಾಗ ಭಯ ಆಯ್ತು ಅವ್ರಿಗೆ, ಎಲ್ಲಿ ಇಡಿ ಅವ್ರು ಯಾವಾಗ ಮೂಡೋದ ಒಳಗೆ ಹೋಗ್ತೀನೋ ಅಲ್ಲಿದಿಂದ ಇದು ಯಾವುದದು ನಮ್ಮ ವಾಲ್ಮೀಕಿ, ಅದು ದೊಡ್ಡ ಹಗರಣ ಇದೆ, ಅದರಾಗೂ ಬಚಾವಾಗೋದಿಲ್ಲ. ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ, ರಮೇಶ್ ಜಾರಕಿಹೊಳಿ, ನಾನು, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ. ವಾಲ್ಮೀಕಿ ಹಗರಣವನ್ನು CBI ತನಿಖೆ ಆಗಬೇಕು, ಹೈಕೋರ್ಟಿನ ಸುಪರ್ದಿಯಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು, ಅಂದ್ರೆ ಇವ್ರು ಬಣ್ಣ ಬಯಲಾಗ್ತದೆ. ಅದಕ್ಕೆ ಚಿಲಿತರಾಗಿ ಒಂದು ರೀತಿ ಅವರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ. ಯಾವುದು ಸಂವಿಧಾನ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು, ಅವರು ರಿಸರ್ವೇಷನ್ನೇ ಅವ್ರು ಮುಸ್ಲಿಮಿಗೆ ಕೊಟ್ಟಿದ್ದೇ ಸಂವಿಧಾನ, ನಮ್ಮದಲ್ಲ. ನಾವು 2Dನೇ ಕ್ಲೇಮ್ ಮಾಡಿದ್ವಿ ಅವಾಗಲೂ. ಇವರೇ ಕಾಂಗ್ರೆಸ್ನೂ ನಮಗೆ 2A ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪು ಹಾದಿಗಳದವ್ರೆ ಈ ಕಾಂಗ್ರೆಸ್ಗಳು. ನಮ್ಗೆ ಆಗೋದಿಲ್ಲ 2Aದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಅಮಿತ್ ಶಾ ಅವ್ರು ಹೇಳಿದ ಮ್ಯಾಗ ನಾವು 2D